ನಾನು ಏನೇ ಮಾಡಿದ್ರು ನೋವು ಕಮ್ಮಿ ಆಗಿರಲಿಲ್ಲ. ಆದರೆ ನಾನು ಕೂಡ ಇದನ್ನೆಲ್ಲ ಹೇಳಬಹುದು, ಆದರೆ ಹೇಳಲು ನನ್ನ ಬಳಿ ಯಾವುದೇ ಒಂದು ಪೇಯ್ಡ್ PR ಟೀಮ್ ಇಲ್ಲ. ಇಲ್ಲಿ ಗೌರವಕ್ಕೆ ಬೆಲೆ ಇಲ್ಲ, ದುಡ್ಡು ಕೊಟ್ಟ PRಗೆ ಬೆಲೆ ಜಾಸ್ತಿ. ಅಶ್ವಿನಿ ಗೌಡ ಅವರ ಹೆಸರೇಳದೆ ಡೈರೆಕ್ಟ್ ಟಾಂಗ್ ಕೊಟ್ಟ ಚೈತ್ರ ಕುಂದಾಪುರ ಅವರು. ನೀವು ಗಮನಿಸ್ತಾ ಇದ್ದೀರ ಆ ಒಂದು ರಿಯಾಕ್ಷನ್ ಅಥವಾ ಒಂದು ಪೋಸ್ಟನ್ನು ಗಮನಿಸ್ತಾ ಹೋದರೆ ಇದು ಅಶ್ವಿನಿ ಗೌಡ ಅವರಿಗೆ ಹೇಳದಂತಿದೆ. ಯಾಕೆಂತಂದರೆ ಅಶ್ವಿನಿ ಗೌಡ ಅವರು ಆರೋಪ ಮಾಡಿದರು ಚೈತ್ರ ಕುಂದಾಪುರ ಅವರ ಉಗ್ರು ನನಗೆ ತಾಕಿದೆ, ಉಗ್ರಿನಲ್ಲಿ ಪರ್ಚಿದ್ದಾರೆ ಎಂಬ ಆರೋಪವನ್ನು ಮಾಡಿದರು. ಅದಕ್ಕೆ ಈಗ ಟಾಂಗ್ ಕೊಡುವ ಕೆಲಸವನ್ನು ಚೈತ್ರ ಕುಂದಾಪುರ ಅವರು ಕೂಡ ಮಾಡಿದ್ದಾರೆ. ನನಗೆ ಮುಟ್ಟಿನ ಸಮಯ ಇತ್ತು, ಆ ಒಂದು ಮುಟ್ಟಿನ ಸಮಯ ಇದ್ದರೂ ಕೂಡ ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಕುತ್ತಿಗೆನ ಹಿಡಿದು ತಿರುಗಿಸಿದ್ದಾರೆ, ನಾನು ಏನೇ ಮಾಡಿದ್ರು ನೋವು ಕಮ್ಮಿ ಆಗಿರೋದಿಲ್ಲ. ಆದರೆ ನಾನು ಕೂಡ ಇದನ್ನೆಲ್ಲ ಹೇಳಬಹುದಾಗಿತ್ತು, ಆದರೆ ನಾನು ಹೇಳಲು ನನ್ನ ಬಳಿ ಯಾವುದೇ ರೀತಿಯ ಪೇಯ್ಡ್ PR ಟೀಮ್ ಇಲ್ಲ ಅಂತ ಸದ್ಯಕ್ಕೆ ಅಶ್ವಿನಿ ಗೌಡಗೆ ಟಾಂಗ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಹೆಸರು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ರೋಜಾ, ಸದ್ಯಕ್ಕೆ ಬಿಗ್ ಬಾಸ್ ಮುಗಿದಿದೆ, ಬಿಗ್ ಬಾಸ್ ಮುಗಿದು ಗಿಲ್ಲಿ ನಟ ಒಂದು ಕಪ್ಪನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಆದರೆ ಈಗ ಅಶ್ವಿನಿ ಗೌಡ ಮತ್ತೆ ಚೈತ್ರ ಕುಂದಾಪುರ ಅವರ ಒಂದು ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ, ಜೊತೆಗೆ ಅಶ್ವಿನಿ ಗೌಡ ವರ್ಷನ್ ಏನು, ಜೊತೆಗೆ ಚೈತ್ರ ಕುಂದಾಪುರ ಅವರ ವರ್ಷನ್ ಏನು ರೋಜಾ? ಹೌದು, ಏನಂತ ಹೇಳಿದ್ರೆ ಸಾಹಿತ್ಯ ಏನಪ್ಪಾ ಆಗ್ತಿದೆ ಅಂತ ಅನ್ಸುತ್ತೆ. ನೆನ್ನೆ ರಾತ್ರಿ ಆಗಿರುವಂತಹ ಚರ್ಚೆಗಳಿವೆಲ್ಲವೂ ಕೂಡ ನಾನು ಅಶ್ವಿನಿ ಅವರನ್ನಾಗ್ಲಿ ಮತ್ತೆ ಚೈತ್ರ ಕುಂದಾಪುರ ಅವರನ್ನಾಗ್ಲಿ ಜಾನ್ವಿ ಅವರನ್ನಾಗ್ಲಿ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದೆ. ಬಟ್ ಯಾರು ಕೂಡ ಈ ವಿಚಾರಕ್ಕೆ ಮಾತನಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಬಟ್ ಅಂದ್ರೆ ಕಮೆಂಟ್ ಗಳಲ್ಲಿ ಆ ರೀತಿಯಾಗಿ ಏನಪ್ಪಾ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಆಟ ಅಷ್ಟೇ, ಅದು ಮುಗಿದ್ಮೇಲೆ ಕೂಡ ಈ ರೀತಿ ಹೊರಗಡೆ ಕಚ್ಚಾಡ್ಕೊಳ್ತಾ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗೆ ಸಾಕಷ್ಟು ಕಮೆಂಟ್ ಗಳು ಕೂಡ ಪಾಸಿಟಿವ್ ನೆಗೆಟಿವ್ ಆಗಿ ಕೂಡ ಬರ್ತಾ ಇರುವಂತದ್ದು. ಸೊ ಮೇನ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಈ ಮಾತಿನ ಚಕಪಕಿ ಮುಂದುವರಿತಾ ಇರುವಂತದ್ದು ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇರುವಂತಹ ವಿಚಾರ ಕೂಡ ಸಾಹಿತ್ಯ. ಜೊತೆಗೆ ಅಶ್ವಿನಿ PR ಟೀಮ್ ವಿರುದ್ಧ ಇದೀಗ ಚೈತ್ರ ಕುಂದಾಪುರ ಅವರು ಸಿಡಿದೆದ್ದಿರುವಂತದ್ದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಚೈತ್ರ ಕುಂದಾಪುರ ಅವರನ್ನ ಪ್ರಾಣಿಗೆ ಹೋಲಿಸಿದ್ದಾರೆ. ಅಂದ್ರೆ ಅಶ್ವಿನಿ ಅವರೇ ಮಾಡಿರುವಂತದ ಅಥವಾ PR ಟೀಮ್ ಕಡೆಯಿಂದ ಮಾಡಿರುವಂತದ ಕರೆಕ್ಟ್ ಆಗಿ ಸ್ಪಷ್ಟನೆ ಇಲ್ಲ. ಬಟ್ ಚೈತ್ರ ಕುಂದಾಪುರ ಅವರು ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಅಶ್ವಿನಿ ಗೌಡಗೆ ಟಾಂಗ್ ಕೊಟ್ಟಿದ್ದಾರೆ ಚೈತ್ರ. ಬಿಕಾಸ್ ಆ ಪೋಸ್ಟ್ ಯಾವಾಗ ವೈರಲ್ ಆಗ್ತಾ ಇತ್ತು, ಹೌದು ಅಶ್ವಿನಿ ಅವರು ಟಾಸ್ಕ್ ಗಳನ್ನ ಆಡ್ತಾ ಇದ್ರು, ಟಾಸ್ಕ್ಗೋಸ್ಕರ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತಾ ಇದ್ರು, ಟಾಸ್ಕ್ ಕ್ವೀನ್ ಅಂತಾನೆ ಹೇಳಿ ಕರಿತಾ ಇದ್ರು. ಹೌದು ಟಾಸ್ಕ್ ಆಡ್ಬೇಕಾದ್ರೆ ಏನೋ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು, ಪೇನ್ ಆಗಿರ್ಬೋದು ಆಗತ್ತೆ. ಬಟ್ ಎಲ್ಲವೂ ಕೂಡ ಗೆಲ್ಲೋದಕ್ ಮಾಡಿರುವಂತಹ ಹೋರಾಟಗಳಾಗಿರುತ್ತೆ. ಅದಾದ್ಮೇಲೂ ಕೂಡ ಅಲ್ಲಿ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಟ್ ಪೋಸ್ಟ್ ನ ಶೇರ್ ಮಾಡಿದಂತಹ ಸಂದರ್ಭದಲ್ಲಿ ಚೈತ್ರ ಅವರು ಆಕ್ರೋಶಗೊಂಡಿದ್ದಾರೆ. ಬಿಕಾಸ್ ಟಾಸ್ಕ್ ಅಂತ ಬಂದಂತಹ ಸಂದರ್ಭದಲ್ಲಿ ಅದೆಲ್ಲ ಆಗುವಂತದ್ದು ಕಾಮನ್. ಬಟ್ ಯಾಕೆ ಈ ರೀತಿಯಾಗಿ ಪ್ರಾಣಿಗೆ ಹೋಲಿಕೆ ಮಾಡಿರುವಂತದ್ದು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಈ ಕಡೆ ಚೈತ್ರ ಅವರು ಕಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ. ಏನು ಅಶ್ವಿನಿ ಗೌಡ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಪೋಸ್ಟ್ ವೈರಲ್ ಆಗ್ತಾ ಬಂತು, ಅದಕ್ಕೆ ರಿಯಾಕ್ಟ್ ಮಾಡಿರುವಂತದ್ದು ಚೈತ್ರ ಕುಂದಾಪುರ ಅವರು. ಇನ್ನು ಅಶ್ವಿನಿ ಗೌಡ ಪೋಸ್ಟ್ ಯಾವ ರೀತಿಯಾಗಿರ್ತಿತ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಸಾಹಿತ್ಯ, ನನ್ನ ಶಕ್ತಿ ಯಾವಾಗ್ಲೂ ಕೂಡ ಶಾಂತಿ, ಸ್ಥಿರತೆ ಮತ್ತು ಘನತೆಯಲ್ಲಿ ಬೇರೂರಿರುತ್ತೆ. ನನ್ನಲ್ಲಿ ನಾಟಕೀಯತೆ ಇರೋದಿಲ್ಲ, ಯಾವುದೇ ಕಾರ್ಡ್ಗಳನ್ನು ಕೂಡ ಬಳಸದೆ ನಾನು ದೃಢವಾಗಿ ನಿಂತ್ಕೊಂಡು ಆಟವನ್ನ ಆಡಿದಂಥವಳು ನಾನಾಗಿರ್ತೀನಿ. ಜೊತೆಗೆ ಜನರು ಹೇಗಿದ್ರು ಕೂಡ ನಮ್ಮನ್ನ ಇಷ್ಟಪಡ್ತಾರೆ. ಅಂದ್ರೆ ನಮ್ದೇ ಆದ ಫಾಲೋವರ್ಸ್, ನಾವ್ ಹೇಗಿರ್ತೀವೋ ಹಾಗೆ ಇದ್ರೆ ಜನ ನಮ್ಮನ್ನ ಇಷ್ಟಪಡ್ತಾರೆ ಅನ್ನುವಂತಹ ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಇನ್ನು ನನಗೆ ಯಾವುದೇ ಭಾವನಾತ್ಮಕ ಕಥೆಗಳು, ಯಾವುದೇ ಪೋಸ್ಟ್ ಗಳ ಅಗತ್ಯ ಇಲ್ಲ ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವಾಗ್ಲೂ ನಾನು ಧೈರ್ಯದಿಂದ ಮಾತನಾಡ್ತೀನಿ, ಸಿಂಹವು ನಾನು ಸಿಂಹ ಅಂತ ಹೇಳೋದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿರುವಂತದ್ದು, ಆ ಪೋಸ್ಟ್ ನಲ್ಲಿ ಬರ್ದಿರುವಂತದ್ದು. ಇನ್ನು ಜನರನ್ನ ಅಥವಾ ಉದ್ದೇಶವನ್ನ ಮೊದಲು ಹೇಳುವ ಮುನ್ನ ಸತ್ಯವನ್ನ ತಿಳಿದುಕೊಳ್ಳಿ, ಸತ್ಯವನ್ನ ಮಾತಾಡಿ ಅನ್ನುವಂತಹ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ ಸಾಹಿತ್ಯ. ಜೊತೆಗೆ ಇಲ್ಲಿ ಗೌರವಕ್ಕೆ ಬೆಲೆ ಇಲ್ಲ, ದುಡ್ಡು ಕೊಟ್ಟ PRಗೆ ಬೆಲೆ ಜಾಸ್ತಿ. ಚೈತ್ರಾಗೆ ಟಾಂಗ್ ಕೊಟ್ಟಿರುವಂತದ್ದು ಅಶ್ವಿನಿ ಅನ್ನೋ ಹೊತ್ತಿಗೆ ಚೈತ್ರ ಕೂಡ ಇದೀಗ ಅಶ್ವಿನಿ ಗೌಡ ಪೋಸ್ಟ್ಗೆ ರಿಯಾಕ್ಟ್ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ದುಡ್ಡಿಗಷ್ಟೇ ಬೆಲೆ, ದುಡ್ಡು ಕೊಟ್ಬಿಟ್ಟು PR ಟೀಮ್ ಕಡೆಯಿಂದ ಪ್ರಮೋಷನ್ಸ್ ನ ಮಾಡ್ತಾ ಇದ್ದಾರೆ, ಇಲ್ಲಿ ದುಡ್ಡಿಗಷ್ಟೇ ಬೆಲೆ. ಸೊ ಈ ವಿಚಾರವನ್ನು ಕೂಡ ಯಾವಾಗ ಮೆನ್ಷನ್ ಮಾಡಿದ್ರು ಎರಡೂ ಕಡೆಯಿಂದ ಆಕ್ರೋಶ ಜಾಸ್ತಿ ಆಗ್ತಾನೆ ಹೋಯ್ತು. ಸೊ ಯಾಕೆ ಈ ರೀತಿಯಾಗಿ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಈ ರೀತಿಯಾಗಿ ಮಾತಿನ ಚಕಮಕಿ ಆಗ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಕಮೆಂಟ್ಗೆ, ಈ ಒಂದು ಪೋಸ್ಟ್ಗೆ ಚೈತ್ರ ಕುಂದಾಪುರ ಅಶ್ವಿನಿ ಅಲ್ಲದೆ ಮತ್ತಷ್ಟು ಸೆಲೆಬ್ರಿಟೀಸ್ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಸಾಹಿತ್ಯ. ಅದೇನು ಅಂತ ಕಂಪ್ಲೀಟ್ ಆಗಿ ಸ್ಪಷ್ಟ ಮಾಹಿತಿಯನ್ನ ತಿಳಿದುಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬಿಗ್ ಬಾಸ್ ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಈ ಪೋಸ್ಟ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗಾಗಿ.